ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಬೇಗ ಬಂದೆ ಕೆಲಸದಿಂದ. ಬೇಗ ಬಂದು ಅಂದರೆ ಏನಕ್ಕೆ ಬೇಗ ಬಂದೆ ಅಂದರೆ 4 ಗಂಟೆಗೆ ಕೇಳ್ಕೊಂಡು ಬಂದೆ ನಾನಿವತ್ತು. ಮನೆಗೆ ಬರುವ 4:15 ಆಯಿತು. ಮತ್ತು ನಾನು ಬಂದು ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಕ್ತಾ ಇದ್ದೆ. ನಮ್ಮ ಮನೆ ಹತ್ರನೇ ಒಬ್ಬರು ಅಕ್ಕ ಬಂದು ಕೂತ್ಕೊಂಡ್ರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ದೇನೆ ಒಂದು 5 ನಿಮಿಷ ಅಷ್ಟೇ. ಅವರು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಹಂಗಾಗಿ ಒಂದು 5 ನಿಮಿಷ ಏನೋ ಕೇಳೋಕ್ಕೆ ಅಂತ ಬಂದರು ಪಾಪ. ಹಂಗಾಗಿ ನಾನು ಅವ್ರ ಜೊತೆ ಒಂದು 5 ನಿಮಿಷ ಹಂಗೆ ಮಾತಾಡಿದೆ ಅಷ್ಟೇ. ಮಾತಾಡ್ಕೊಂಡೇ ಬಟ್ಟೆ ಎಲ್ಲ ಮಡಚಿಕ್ದೆ, ಅದೆಲ್ಲ ಮುಗೀತು. ಏನಕ್ಕೆ ಇವತ್ತು ನಾನು ಬೇಗ ಕೇಳ್ಕೊಂಡು ಬಂದೆ ಅಂದರೆ, ನನಗೆ ಬೆಳಿಗ್ಗೆ ನಾನು ಪೂಜೆ ಮಾಡೋಗಿರಲಿಲ್ಲ. ಇವತ್ತು ದುರ್ಗಾಷ್ಟಮಿ ಮಂಗಳವಾರ, ಹಂಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ. ಮತ್ತು ನಾನು ಎಲ್ಲ ಕೆಲಸನೂ ಮಾಡಿದ್ದೆ, ಆದರೆ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕೇಳ್ಕೊಂಡು ಬಂದೆ. ಯಾಕಂದರೆ ಸಂಜೆ ಇವಾಗ ಬಂದು ದೇವ್ರ ಪೂಜೆ ಮಾಡೋಣ, ನೆಲ ಎಲ್ಲ ಸಾರಿಸಿ ದೇವ್ರ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಕೇಳ್ಕೊಂಡು ಬಂದು ಬಟ್ಟೆ ಎಲ್ಲ ಮಡಚಿಕ್ಕಿ ಎಲ್ಲ ಆಯಿತು. ಇವಾಗ ಪಾತ್ರೆ ಒಂದು ಸ್ವಲ್ಪ ಪಾತ್ರೆ ಇದ್ವು, ಅಂದರೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು. ಚಿಕ್ಕ ಚಿಕ್ಕವೆಲ್ಲ ಬೆಳಗ್ಗೆನೇ ತೊಳೆದು ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದು, ಎಲ್ಲ ಕೆಲಸ ಆಗಿತ್ತು. ಆದರೆ ಪೂಜೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಷ್ಟೇ. ಟೈಮ್ ಸಿಗಲಿಲ್ಲ. ಮತ್ತು ನಾನು 8:20ಕ್ಕೆಲ್ಲ ಅಲ್ಲಿರಬೇಕು ಕೆಲಸದ ಹತ್ರ. ಮತ್ತು ಬೇಜಾರು. ಇವಾಗ ನಾವು 8 ಗಂಟೆಗೆ ಬರೇಳಿದ್ದಿದ್ದು ಅವ್ರು ನನಗೆ, ಆದರೆ ನಾನು ಒಂದು 20 ನಿಮಿಷ ಲೇಟಾಗಿ ಹೋಗ್ತೀನಿ ಅಷ್ಟೇ. ಅದಕ್ಕೆ 8:20ಕ್ಕೆಲ್ಲ ಒಳಗಡೆ ಇರಬೇಕು. 8:20, 8:25ಕ್ಕೆಲ್ಲ ಒಳಗಡೆ ಹೋಗ್ಬಿಡ್ಬೇಕು. ಅದಕ್ಕೇ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಟೈಮ್ ಇದ್ದರೆ ಮಾಡೋಗ್ತಿದ್ದೆ. ಬೇಗ ಎದ್ದೇಳೋದಿಲ್ಲ ಇತ್ತೀಚಿಗೆ ನಾನಂತೂ. 5:15ಗಂತೂ ಎದ್ದೇಳೋದೇ ಇಲ್ಲ. ಬರೀ 5:45, 6 ಗಂಟೆ ಹತ್ತತ್ರ ನಾನು ಎದ್ದೇಳೋಷ್ಟೊತ್ತಿಗೆ. ಅಲಾರಾಮ್ ಇಟ್ಕೊಳ್ಳಲ್ಲ ಇತ್ತೀಚಿಗೆ. ನಾನು ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ನನಗೆ. ಹಂಗಾಗಿ ನನಗೆ ಬೆಳಗಿನ ಜಾವ 5:45ಗೆ ನನಗೆ ಎಚ್ಚರಿಕೆ ಆಗೋದು. ಎದ್ರೂ ಅದೊಂದು ಸಣ್ಣ ಪುಟ್ಟ ಕೆಲಸ ಅದು ಇದು ಇದ್ದೇ ಇರುತ್ತಲ್ವ. ಹಂಗಾಗಿ ಅದೆಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು ಬೆಳಗ್ಗೆ. ಇಲ್ಲಿಂದ ನಾನು ನಡ್ಕೊಂಡು ಬೇರೆ ಹೋಗ್ಬೇಕಲ್ಲ ಗೇಟ್ ಹತ್ರ, ಅದಕ್ಕೇ ಟೈಮ್ ಆಗಿಬಿಡುತ್ತೆ. ಅದಕ್ಕೇ ಏನು ಪೂಜೆ ಮಾಡೋಕ್ಕಾಗಲಿಲ್ಲ. ಇವಾಗ ಬಂದಿದ್ದೀನಲ್ಲ, ಈಗೆಲ್ಲ ಕೇಳ್ಕೊಂಡು ಬಂದೆ. ಕಳಿಸಿದ್ರು ಅಣ್ಣ. ಪಾಪ ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಅಣ್ಣ ಹಿಂಗೆ ಹೋಗ್ತೀನಿ ಮನೆ ಹತ್ರ ಇದು ಅಂದೆ. ಸರಿ ಆಯ್ತಮ್ಮ ಅಂದರು. ಕಳಿಸಿದ್ರು. ಜನ ಅಂದರೂ ಬೆಳಗಿಂದ ಸಖತ್ತು ಜನ ಅಂದರೆ ಒಂದು 2 ಗಂಟೆ ಮೇಲೆ ಜನ ಜಾಸ್ತಿ ಆದರು. ಅಲ್ಲಿವರೆಗೂ ಏನು ಅಷ್ಟಕ್ಕಷ್ಟೇ ಜನಗಳು. 2 ಗಂಟೆ ಮೇಲೆ ಜನ ಜಾಸ್ತಿ ಆದರು. ಆಮೇಲೆ ಅಲ್ಲಿ ಸಪ್ಲೈ ಬೇಗ ಬೇಗ ಕೊಡೋಕ್ಕೂ ಆಗಲಿಲ್ಲ. ಮತ್ತು ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ. ಈಗೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ನಾನು ಕೊಡೋದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ತಿಂಡಿ ಊಟ ಎಲ್ಲ ಕೊಡೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನನಗೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗಲಿಂದ ಒಂಥರ ಮನ್ಸಿಗೆ ಸಮಾಧಾನ ಆಗ್ತೈತೆ. ಯಾಕಪ್ಪ ಅಂದರೆ, ನಾನು ಸುಮಾರು ತಾವು ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲಸ ಬಿಟ್ಬಿಟ್ಟು ಸುಮಾರು ತಾವು ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ಎಲ್ಲೂ ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಏನೋ ಒಂಥರ ಮಂಕು ಕವ್ದಂಗೆ ಆಗ್ಬಿಡೋದು ನನಗೆ. ಕೆಲಸ ಮಾಡ್ತಾಯಿದ್ದೆ, ಆದರೆ ಮನ್ಸಿಗೆ ಸಮಾಧಾನ ಸಿಗ್ತಾ ಇರಲಿಲ್ಲ. ಹಾರಾಟ ಹತ್ಕೊಳ್ಳೋದು ಮನಸ್ಸು. ಆದರೆ ಇವಾಗ 15 ದಿವಸದಿಂದ ಒಂದೇ ಒಂದು ರಜೆನೂ ಹಾಕಿಲ್ಲ ನಾನು. ನಿಜವಾಗ್ಲೂ ನನಗೆ ರಜೆ ಹಾಕೋಕ್ಕೂ ಮನಸ್ಸು ಬರೋಲ್ಲ. ಯಾಕಂದರೆ ಇವತ್ತು ನಾನು ರಜೆ ಹಾಕಬೇಕು ಅಂದ್ಕೊಂಡೇ ಇದ್ದಿದ್ದು ಬೆಳಗ್ಗೆ. ಅಯ್ಯೋ ಸುಮ್ಮನೆ ಏನಕ್ಕಪ್ಪ 15 ದಿವಸ ಆಗೈತೆ ಇನ್ನು ಕೆಲ್ಸಕ್ಕೆ ಹೋಗಿ, ಸುಮ್ಮನೆ ಏನಕ್ಕೆ ರಜೆ ಹಾಕೋದು ಅಂದ್ಬಿಟ್ಟು ಇನ್ನೊಂದು 2 ತಿಂಗಳ ತನಕ ರಜೆ ಹಾಕ್ಬಾರ್ದು ಅಂದ್ಕೊಂಡಿದ್ದೀನಿ. ರಜೆ ಹಾಕ್ದಂಗೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಏನು ಗೊತ್ತಾ, ಎಲ್ಲ ಕೆಲಸ 8 ಗಂಟೆ ಅಷ್ಟೊತ್ತಿಗೆ ಮಾಡಿಬಿಡ್ತೀನಿ. ಮತ್ತು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದು ಮನೆಗೇನೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊತೀನಿ. ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ತಿದ್ದೀನಲ್ಲ, ಇನ್ನೇನಕ್ಕೆ ಸುಮ್ಮನೆ ರಜೆಗಳು ಅಂತ ಅಂದ್ಕೊಂಡು ನಾನು ರಜೆ ಹಾಕ್ತಿಲ್ಲ. ಮತ್ತು ಇವಾಗೆಲ್ಲಾದರೂ ಹೊರ್ಗಡೆ ಹೋಗಬೇಕು ಅನ್ನೋದಿರ್ತೈತೆ, ಮತ್ತು ಎಲ್ಲೊಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿರುತ್ತೆ. ಅವಾಗ ಬೇಕಾದರೆ ಕೇಳಿದ್ರೆ 1 ದಿನ ಅಲ್ಲ 2 ದಿನ ಬೇಕಾದ್ರೆ ರಜೆ ಕೇಳ್ಬೋದು. ಇವಾಗ ನಾವು ರಜೆ ಇಲ್ದಂಗೆ ಕೆಲಸ ಮಾಡಿದ್ರೆ ಒಂದು 2-3 ತಿಂಗಳು ರಜೆ ಇಲ್ದಂಗೆ ಕೆಲಸ ಮಾಡಿದ್ರೆ ಆಮೇಲೆ ಬೇಕಾದರೆ ಒಂದು 2 ದಿವಸ 3 ದಿವಸ ಕೇಳ್ಬೋದಲ್ವ. ಅದಕ್ಕೋಸ್ಕರ ನಾನು ರಜೆ ಕೇಳೋದು ಬೇಡ ಅಂದ್ಬಿಟ್ಟು ರಜೆ ಕೇಳಿಲ್ಲ. 4 ಗಂಟೆಗೆ ಹೋಗ್ತೀನಣ್ಣ ಅಂದೆ. ಸರಿ ಆಯಿತು ಅಂತ ಕಳಿಸಿದ್ರು. ಅಂದರೆ ಕಳಿಸ್ತಾರೆ. ನಾವು ಏನಾದರೂ 2 ಗಂಟೆಗೋ ಇಲ್ಲ ಒಂದು 4 ಗಂಟೆ 5 ಗಂಟೆ ಮೇಲೆ ಅಣ್ಣ ಹಿಂಗೆ ಹೋಗ್ತೀವಿ ಅಂದರೆ ಸರಿ ಆಯಿತು ಹೋಗಮ್ಮ ಅಂತ, ಹೋಗ್ರಿ ಅಂತ ಕಳಿಸ್ತಾರೆ. ಅದೆಲ್ಲ ಏನಿಲ್ಲ. ಅಂದರೆ ಅಲ್ಲಿ ಭಾನುವಾರನೂ ರಜೆ ಇರೋಲ್ಲ. ಭಾನುವಾರನೂ ಕೆಲಸ ಇದ್ದೇ ಇರುತ್ತೆ. ಹೋಟ್ಲು ಕೆಲಸ ಅಲ್ವಾ, ಹಂಗಾಗಿ ಇದ್ದೇ ಇರುತ್ತೆ. ಮಾಡ್ತೀವಿ ಕೆಲಸ ಮಾಡೋಕ್ಕೆ ಯಾವುದಾದ್ರೇನು. ನನಗೆ ನಿಜವಾಗ್ಲೂ ನಾನು ಮಾಡೋ ಕೆಲಸದ ಮೇಲೆ ನಂಗೆ ತುಂಬ ಗೌರವ. ಯಾಕೆ ಗೊತ್ತಾ, ನಮ್ಗೆ ಅನ್ನ ಕೊಡುತ್ತೆ, ನಮ್ಮ ಕೈಲಿ ಒಂದು ಬೇಜಾರು ಕಳೀತೈತೆ ಕೆಲ್ಸಕ್ಕೆ ಹೋದರೆ. ಆಮೇಲೆ ಮನೇಲಿ ಕೂತ್ಕೊಂಡು ನಿಜವಾಗ್ಲೂ ಸೋಂಬೇರಿ ಥರ ಆಗಿಬಿಟ್ಟಿದ್ದೆ. ಆಮೇಲೆ ಯಾವಾಗಲೂ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಡೋದು. ಯಾವಾಗಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ಸೋದು ನಿಜವಾಗ್ಲೂ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಮನೆ ಹತ್ರ ಇದ್ದಷ್ಟು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ.
ನಾನು ಇದನ್ನೇನು ಕೇಳ್ತೀನಿ ಅಂದರೆ ಕೆಲವು ಜನಗಳು ಮನೆ ಹತ್ರನೇ ಬೆಳಗಿನ ಸಂಜೆ ತನಕ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರಲ್ಲ ಯಾವ ಥರ ಮಾಡ್ತಾರಪ್ಪ ಅನಿಸ್ಬಿಡುತ್ತೆ. ನಾವು ನಮಗೆ ನಿಜವಾಗ್ಲೂ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಮೊಬೈಲ್ ತಾನೇ ಎಷ್ಟೊತ್ತಂಕ ನೋಡೋದು. ಆಮೇಲೆ ಸಿಟೀಲಿ ಹಳ್ಳಿಲಾದರೆ ಹಳ್ಳಿಲೂ ಸಹ ಯಾರ್ದಾನ ಮನೆ ಹತ್ರ ಹೋಗಿ ಕೂತ್ಕೊಂಡು ರೂಢಿನೇ ತಪ್ಪೋಯ್ತು ನನಗೆ. ಆಮೇಲೆ ನಾನು ಸಿಟಿಗೆ ಬಂದು 10 ವರ್ಷ ಆಗೋಯ್ತು. 10 ವರ್ಷದಿಂದ ನನಗೊಬ್ಬರ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ಅವೆಲ್ಲ ನನಗೆ ರೂಢಿನೇ ತಪ್ಪೋಯ್ತು. ಆಮೇಲೆ ಸುಮ್ಮನೆ ಕಾಲ ಕಳೆಯೋದು ಅವೆಲ್ಲ ನನಗೆ ರೂಢಿನೇ ಇಲ್ಲ ಇವಾಗ. ಸುಮ್ಮನೆ ಏನೋ ಒಂದು 5 ನಿಮಿಷ ಫ್ರೆಂಡ್ಶಿಪ್ ಅಂದರೆ ಒಂದು 10 ನಿಮಿಷ, ಕಾಲು ಗಂಟೆ ಅಷ್ಟೇ. ಅದ್ರ ಮೇಲೆ ಮುಗೀತು. ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಮನೇಲಿ ಏನಾದ್ರು ಒಂದು ಕೆಲಸ ಹುಡಿಕಂತಿದ್ದೆ, ಇಲ್ದಿರೆ ಇಲ್ಲ. ಹಂಗಾಗಿ ಇವಾಗ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಅದೆಲ್ಲ ಮರ್ತುಬಿಟ್ಟಿದ್ದೀನಿ ನಿಜವಾಗ್ಲೂ. ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ. ಸಂಜೆ ಏನೋ ನಮ್ಮ ಮನೆಯಲ್ಲಿರೋದು ಮಾಡ್ಕೊಂಡು ಊಟ ಮಾಡ್ತೀವಿ, ಮಲಗಿಬಿಡ್ತೀವಿ ನಾವು ನನ್ನ ಮಗ. ಮತ್ತು ಬೆಳಗ್ಗೆ ಎದ್ದೇಳ್ತೀನಿ, ಎಲ್ಲ ಕೆಲಸ ಮುಗಿಸ್ತೀನಿ, ಮತ್ತೆ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ. ಇದು ಜೀವನ ಎಷ್ಟು ಚೆನ್ನಾಗಿರುತ್ತಲ್ವ ನಿಜವಾಗ್ಲೂ. ನಾವು ಯಾವತ್ತೂ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರೆ ಕೂತ್ಕೊಂಡು ಉಂಡೋರಿಗೆ ಕುಡಿಕೆ ಇಟ್ಟಿದ್ರು ಸಾಕಾಗಲ್ಲ ಅಂತ ದೊಡ್ಡವ್ರು ಗಾದೆ ಮಾಡವ್ರೆ. ನಿಜ, ಅದು ಯಾವತ್ತೂ ಸುಳ್ಳಾಗಲ್ಲ. ದೊಡ್ಡವ್ರು ಮಾಡಿರೋ ಗಾದೆಗಳು ಅವು ಯಾವತ್ತೂ ಸುಳ್ಳಾಗಲ್ಲ. ಮನೇಲಿ ಕೂತ್ಕೊಂಡ್ಬಿಟ್ರೆ ಖರ್ಚಿಗೂ ದುಡ್ಡಿರಲ್ಲ, ಮತ್ತು ಮನೇಲಿ ಮೇಂಟೆನೆನ್ಸ್ ಮಾಡೋಕ್ಕೂ ಆಗಲ್ಲ. ನನಗೆ ಒಂದು 2 ತಿಂಗಳಿಂದ ತುಂಬ ಅಂದ್ರೆ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು. ಎಲ್ಲೂ ಕೆಲಸ ಅಡ್ಜಸ್ಟ್ ಆಗ್ತಿಲ್ಲ, ಏನಪ್ಪ ಮಾಡೋದು ಅಂತ. ನನ್ನ ತಾಯಿನೇ, ನನ್ನ ಚಾಮುಂಡೇಶ್ವರಿನೇ ಒಳ್ಳೆ ಜಾಗಕ್ಕೆ ನನ್ನನ್ನು ಸೇರೋಂಗೆ ಮಾಡಿದ್ಲು. ಸಾಕು ನನಗೆ. ಅಂದರೆ ನಾನು ದುಡಿತೀನಿ, ನನ್ನ ಹಿಂದೆ ನನ್ನ ತಾಯಿ ಚಾಮುಂಡೇಶ್ವರಿ ಯಾವಾಗ್ಲೂ ನೆರಳಾಗಿ ನನ್ನ ಹಿಂದೆ ಇರ್ತಾಳೆ. ಅದೊಂದೇ ನಮ್ಗೆ ಸಾಕು. ಆ ತಾಯಿ ಆಶೀರ್ವಾದ ನಮಗಿದ್ರೆ ಅಷ್ಟೇ ಸಾಕು. ಆಮೇಲೆ ನನಗೆ ದುಡಿಬೇಕು ಅನ್ನೋ ಆಸೆ ಬಿಟ್ಟರೆ ಇನ್ನೇನೂ ಇಲ್ಲ. ನನಗೆ ಕೆಲಸದ ಹತ್ರ ಏನೂ ನೆನಪಾಗಲ್ಲ. ನಾನು ಯಾವಾಗಪ್ಪ ಸಾಲ ತೀರಿಸ್ತೀನಿ, ನನ್ನ ಮಗನ ಯಾವಾಗ ಓದಿಸಿ ನನ್ನ ಮಗಂಗೊಂದು ಕೆಲಸ ಸಿಗುತ್ತಪ್ಪ ಅನ್ನೋದಷ್ಟು ಬಿಟ್ಟರೆ ನನ್ನ ತಲೆಯಲ್ಲಿ ಏನೂ ಓಡಲ್ಲ. ನೋಡಿ, ಇದು ನನ್ನ ಲಕ್ಷ್ಮೀ ಪತ್ರೆ. ನೆಲ ಸಾರ್ಸೋಪ್ಪ ಅಷ್ಟೇ ಹೋಗಿ ಕಿತ್ಕೊಂಡು ಬಂದೆ ಇದನ್ನು. ಯಾಕಂದರೆ 5:30 ಆಗೋಗ್ಬಿಟ್ಟಿತ್ತು. 6 ಗಂಟೆ ಮೇಲೆ ಯಾವ ಹೂವಿನ ಗಿಡಕ್ಕೂ ನಾವು ಕೈ ಇಕ್ಕಬಾರ್ದಂತೆ, ಯಾರೋ ದೊಡ್ಡವ್ರು ಹೇಳಿದ್ದು. ಅದಕ್ಕೆ ನಾನು ಬೇಗ ಹೋಗಿ ಕಿತ್ಕೊಂಬಂದು ಇಟ್ಕೊಂಬಿಡೋಣ ತಡಿ ಅಂತ ಹೋದೆ ಕಿತ್ಕೊಂಬರೋಕ್ಕೆ. ನಮ್ಮ ಮನೆ ಹತ್ರನೇ ಇರೋದಿದು. ನನ್ನ ಲಕ್ಷ್ಮೀ ಪತ್ರೆ ಯಾವಾಗಲೂ ಸಿಗುತ್ತೆ. ನಿಜವಾಗ್ಲೂ ಯಲ್ಲಾಪುರದಲ್ಲಿ ಸಿಗ್ತಾ ಇರಲಿಲ್ಲ ನನಗೆ ಈ ಥರ ಪತ್ರೆ. ಇಲ್ಲಿ ಯಾವಾಗಲೂ ಸಿಗ್ತಿರುತ್ತೆ ನನಗೆ ಪತ್ರೆಗಳು. ನಿಜವಾಗ್ಲೂ ಇಲ್ಲಿ ಬರೀ ಅಕ್ಕದ ಗಿಡ, ಲಕ್ಷ್ಮೀ ಪತ್ರೆ ಜಾಸ್ತಿ ಸಿಗುತ್ತೆ ಇಲ್ಲಿ ನಮ್ಮ ಮನೆ ಹತ್ರ. ಹಂಗಾಗಿ ನಾನು ಯಾವಾಗಲೂ ಅದಕ್ಕೆ ಅದನ್ನೇ ಜಾಸ್ತಿ ಇಡ್ತಾ ಇರ್ತೀನಿ. ನೋಡಿ, ಮಂಗಳವಾರ ಆದ್ದರಿಂದ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಗಂಜು, ಸ್ವಲ್ಪ ಪೆನಾಯಿಲು ಎಲ್ಲ ಹಾಕ್ಬಿಟ್ಟು ಸಾರಿಸ್ತಾ ಇದ್ದೀನಿ. ನನಗವಲೇ 2 ದಿವಸ ಆಗಿತ್ತು ನೆಲ ಒರೆಸಿ. ಅದಕ್ಕೆ ಇವತ್ತೆಲ್ಲ ಸಾರಿಸ್ತಾ ಇದ್ದೀನಿ. ಮಂಗಳವಾರ ದುರ್ಗಾಷ್ಟಮಿ ಇರೋದ್ರಿಂದ ನಾನು ಬೇಗ ಬಂದಿದ್ದೆ. ಯಾಕಂದರೆ ನನಗೆ ಬೆಳಗಿಂದಲೂ ಕೆಲಸದ ಹತ್ರ ಸಮಾಧಾನ ಆಗಲಿಲ್ಲ. ಯಾಕೆ ಗೊತ್ತಾ? ಅಯ್ಯೋ ಮನೇಲಿ ಪೂಜೆ ಮಾಡಲಿಲ್ಲ ಅನ್ನೋದೊಂದು ನನಗೆ ಸಖತ್ ಒಂಥರ ಬೇಜಾರಾಗೋಯಿತು. ಕೆಲಸದ ಹತ್ರ ಬೆಳಗಿಂದ ಮನೇಲಿ ಏನು ಗೊತ್ತಾ, ಒಂದು ಏನಾದರೂ ಒಂದು ಮಂಗಳವಾರ ಶುಕ್ರವಾರ ಪೂಜೆ ಮಾಡಿ ಹೋಗಲಿಲ್ಲ ಅಂದರೆ ನಿಜವಾಗ್ಲೂ ಮನೇಲಿ ಏನೋ ಒಂಥರ ಅಲ್ಲಿ ಕೆಲಸದ ಹತ್ರ ಏನೋ ಒಂದು ಬೇಜಾರಾಗ್ಬಿಡುತ್ತೆ, ಮನೇಲಿ ಪೂಜೆ ಮಾಡಿ ಬರಲಿಲ್ವಲ್ಲ ಅಂತ. ಹಂಗಾಗಿ ನನಗೆ ಬೆಳಗಿಂದ ಅದೊಂದು ಬೇಜಾರಿತ್ತು. ಹೇಗೋ ಬಂದೆಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 4 ಗಂಟೆಯಲ್ಲಿ ಮನೇಲಿ 4:15 ಬಂದ್ರೂ ನೋಡಿ ಕೆಲಸ ಇನ್ನೂ ಮುಗಿಲೇ ಇಲ್ಲ. ನೋಡು, ನಾನೇನೋ 6:15 ಬಂದು ನಿಜವಾಗ್ಲೂ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ನಾನು 4 ಗಂಟೆಗೆ ಅದಕ್ಕೆ ಕೇಳ್ಕೊಂಡು ಬಂದೆ, ಮನೇಲಿ ಪೂಜೆ ಮಾಡಬೇಕು ಅಂತಲೇ. ಕೆಲಸನೇ ಸಾಗಲ್ಲ, ಸಣ್ಣ ಪುಟ್ಟ ಕೆಲಸ. ಬೆಳಗ್ಗೆನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡೋಗಿದೆ. ಆಮೇಲೆ ನನಗೆ ಧೂಳು ಹೊಡೆಯೋಕ್ಕೆ ಟೈಮ್ ಸಿಕ್ಕಿಲ್ಲ ಮನೇಲಿ. ಒಂದು ಸ್ವಲ್ಪ ಧೂಳೆಲ್ಲ ಕಟ್ಕೊಂಬಿಟ್ಟೈತೆ ಮನೆಗೆ ಅಲ್ಲಿ. ಆ ಧೂಳೆಲ್ಲ ಹೊಡ್ಕೋಬೇಕು ಒಂದು ದಿವಸ. ಮತ್ತು ಅಕ್ಕಿ ಬೇರೆ ಮಾಡ್ಕೋಬೇಕು. ಒಂದು ದಿವಸ ರಜೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಆದರೆ ರಜಾ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸಂಜೆ ಟೈಮ್ ಬಂದಾಗ ಅಕ್ಕಿ ಮಾಡ್ಕೊತೀನಿ. ಧೂಳೊಂದು ಯಾವಾಗಾದರೂ ಒಂದು ದಿವಸ ಬೆಳಗ್ಗೆ ಟೈಮೇನೆ ಎಲ್ಲ ಕ್ಲೀನ್ ಮಾಡೋಗೋದು. ಅಂದರೆ ಏನು ದೊಡ್ಡ ಮನೆ ಅಲ್ವಲ್ಲ, ಚಿಕ್ಕ ಮನೆ ಅಲ್ವ, ಅಲ್ಲೊಂದು ಸ್ವಲ್ಪ ಇತ್ತು. ಹಂಗಾಗಿ ನಾನು ಮಂಗಳವಾರ ಇಲ್ದಿದ್ರೆ ಇವತ್ತೇ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಮಂಗಳವಾರ ಅದಕ್ಕೆ ನಾನು ಧೂಳು ಕ್ಲೀನ್ ಮಾಡಲಿಲ್ಲ. ನಾನು ಸೋಪಿನ ಪುಡಿ ಹಾಕಿ ನೆಲ ಒರೆಸ್ತಾ ಇದ್ದಿದ್ದು, ಇವಾಗ ಫಿನಾಯ್ಲ್ ಹಾಕ್ತಾಯಿದ್ದೀನಿ. ಸೋಪಿನ ಪುಡಿ ಹಾಕಿದ್ರೆ ನೆಲ ಬೇಗ ಹಾಳಾಗುತ್ತಂತೆ, ಯಾರೋ ಹಂಗಂತ ಹೇಳಿದ್ರು ನನಗೆ. ನೆಲ ಅವೆಲ್ಲ ಒಂಥರ ಆಗುತ್ತೆ ಸೋಪಿನ ಪುಡಿ ಹಾಕಿದ್ರೆ ಅಂತ. ಅದಕ್ಕೇ ಫಿನಾಯ್ಲ್ ತಂದೆ ಮೊನ್ನೆ ಅಂಗಡೀಲಿ. ಫಿನಾಯ್ಲೇ ಹಾಕ್ಬಿಟ್ಟು ಒರೆಸ್ಕೊಳ್ಳೋಣ ನೆಲನ ಅಂದ್ಬಿಟ್ಟು ಫಿನಾಯ್ಲ್ ತಗೊಂಬಂದೆ. ನಮ್ಮದು ಚಿಕ್ಕ ಮನೆ ಆಗಿರೋದಕ್ಕೆ ಒಂದು ಸ್ವಲ್ಪ ಸಂದಿಯಲ್ಲೆಲ್ಲ ಒರೆಸ್ಕೊಂಬರ್ಬೇಕು. ಬೆಳಗ್ಗೆ
ಸಜ್ಜೆ ಎಡೆ ಎಲ್ಲ ಒರೆಸಿದ್ದೆ, ಒರೆಸೆಲ್ಲ ಕ್ಲೀನ್ ಮಾಡೋಗಿದ್ದೆ. ಈ ಕಡೆ ಟೀಪಾಯ್ ಕಡೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಬೆಳಗ್ಗೆ, ಹಂಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ಇವಾಗ ಒರೆಸೋದು. ಆಮೇಲೆ ಮೂಲೆಗೆಲ್ಲ ನೀರಿನ ಕ್ಯಾನ್ ಎಲ್ಲ ಇಡ್ತೀನಲ್ವ, ಅದರೆಡೆಗೆಲ್ಲ ನೋಡ್ಕೊಂಡು ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಬರಬೇಕು. ಇಲ್ಲಾಂದ್ರೆ ಹಂಗೆ ಇರುತ್ತೆ, ನನಗೆ ಅದು ಸಮಾಧಾನನೇ ಆಗೋಲ್ಲ. ನೀಟಾಗೆಲ್ಲ ನೆಲ ಒರೆಸ್ಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ. ಹಂಗಾಗಿ ನಾನು ಫ್ಯಾನ್ ಹಾಕ್ಬಿಟ್ಟಿದ್ದೀನಿ, ಬೇಗ ಒಣಗ್ಕೊಂತೈತೆ. ಇನ್ನು ಇದು ಕೆಲಸ ಮುಗೀತು, ಪೂಜೆ ಒಂದು ಮಾಡಬೇಕು. ಬೆಳಗಿಂದ ಓಡಾಡಿ ಕಾಲು ಬೇರೆ ನೋಯ್ತಿರ್ತಾವ. ನನಗೆ ಅಲ್ಲಿ ಗೇಟಿಂದ ಮನೆ ಹತ್ರ ನಡ್ಕೊಂಬರೋಕ್ಕಾಗಲ್ಲ ಒಂದೊಂದ್ಸಲ, ಅಷ್ಟು ಕಾಲು ನೋವು. ನಾನು ಬೆಳಗ್ಗೆ ಸಂಜೆ ಆಟೋಕ್ಕೆ ಹೋಗ್ತೀನಲ್ಲ, ಹಂಗಾಗಿ ಕಾಲು ನೋವು ಅಂದರೆ ಕಾಲು ನೋವು. ನನ್ನ ಮಗನಿಗೆ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿ ಹೋಗಿದ್ದೆ, ಪಾಪ ಅದನ್ನೇ ತಿಂದು ಹೋಗೋವನೇ ಕೆಲಸಕ್ಕೆ. ಒಂದು ಬರೋಷ್ಟೊತ್ತಿಗೆಲ್ಲ ಆಗುತ್ತೆ. ಈಗ ಒಂದು ಸ್ವಲ್ಪ ಏನಾದರೂ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡ್ಕೊತೀನಿ. ಹಂಗೂ ನೋಡಿ, ನಾನು ಎಷ್ಟು ಬೇಗ ಬಂದ್ರೂ ಒಂದೊಂದ್ಸಲಿ ಬದುಕು ಮನೆಯಲ್ಲಿ ಕೆಲಸನೇ ಸಾಗಲ್ಲ ನಿಜವಾಗ್ಲೂ. ಒಂದೊಂದ್ಸಲಿ ಅಪ್ಪ ಹೆಂಗೆ ಮಾಡೋದೋ ಗೊತ್ತಾಗೋದೇ ಇಲ್ಲ ನಿಜವಾಗ್ಲೂ ಮನೇಲಿ ಕೆಲಸಗಳು. ಮನೆ ಹತ್ರ ಇದ್ದರೆ ಏನು ಕೆಲಸನೇ ಕಾಣಿಸಲ್ಲ, ಮಾಡ್ತಿರ್ತೀವಲ್ವ ಗೊತ್ತಾಗಲ್ಲ. ಆದರೆ ಕೆಲ್ಸಕ್ಕೆ ಹೋದ್ವಿ ಅಂದರೆ ಎಷ್ಟು ಒಂದು ಕೆಲಸ ಇರುತ್ತೆ ಅಂದರೆ, ಅಪ್ಪ ಕೆಲಸ ಐತಾ ಇನ್ನೂ ನಮ್ಮ ಮನೆಗೆ ಎಷ್ಟೊಂದು ಕೆಲಸ ಐತಲ್ವ ಅನಿಸುತ್ತೆ ನಾವು ಕೆಲ್ಸಕ್ಕೆ ಹೋದರೆ. ಮನೆಗಿದ್ದರೆ ಅಯ್ಯೋ ಕೆಲಸನೇ ಇಲ್ವಲ್ಲ ಅನಿಸುತ್ತೆ. ನೋಡಿ ನೆಲ ಎಲ್ಲ ಒರೆಸ್ದೆ. ನಂದು ಮೊಬೈಲು ಒಂಥರ ಆಗ್ಬಿಟ್ಟೈತೆ. ಆಮೇಲೆ ಇನ್ನೂ ಒಂದು ನಾನು ಹೇಳ್ತೀನಿ ಮುಂದೆ. ನೋಡಿ, ಪೂಜೆಗೆಲ್ಲ ಸ್ನಾನ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಹೂವು ತಂದಿಲ್ಲ ಇವತ್ತು. ಹೂವು ಏನಕ್ಕೆ ತಂದಿಲ್ಲ ಅಂದರೆ, ರೇಟೆಲ್ಲ ಜಾಸ್ತಿ ಹೇಳಿದ್ರು, ಅದಕ್ಕೆ ನಾನು ಹೂವು ತರೋಕ್ಕಾಗಲಿಲ್ಲ. ಪತ್ರೆನೇ ಇಟ್ಟು ಪೂಜೆ ಮಾಡೋಣ ಅಂತ ಪತ್ರೆ ಎಲ್ಲ ಕಿತ್ಕೊಬಂದೆ. ಸ್ವಲ್ಪ ಹಳೆ ಹೂವು ಹಂಗೆ ಇತ್ತು ಫ್ರಿಡ್ಜಲ್ಲಿ, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ದುಡ್ಡು ಬೇರೆ ಇಲ್ವಲ್ಲ, ಅದಕ್ಕೆ ಹೂವನ್ನೇ ತರಲಿಲ್ಲ ನಾನು. ಅಷ್ಟೊಂದು ರೇಟ್ ಹೇಳ್ತಾರೆ, ಎಲ್ಲಿ ತರಲಿ ನಾನು ಹೂವನ. ಅದಕ್ಕೇ ಪೂಜೆಗೆ ಆ ಯಮ್ಮನ ಲಕ್ಷ್ಮೀ ಪತ್ರೆ ಅಂದರೆ ತುಂಬ ಇಷ್ಟ ಅಲ್ವ. ನಾವು ಹೂವು ಇಕ್ಕೋದ್ಕಿಂತ ಈ ಥರದ್ದು ಒಂದು ಪತ್ರೆ ಇಟ್ಟು ಪೂಜೆ ಮಾಡೋದೇ ಒಳ್ಳೇದು. ಇವತ್ತು ದುರ್ಗಾಷ್ಟಮಿ, ಹಂಗಾಗಿ ಲಕ್ಷ್ಮೀ ಪತ್ರೆ ಇಟ್ಟು ಪೂಜೆ ಮಾಡ್ತೀನಿ ತಾಯಿಗೆ ಸಾಕು. ಅಂದರೆ ನಾನು ಕಳಸ ಏನೂ ಕತ್ಲಿಸಿಲ್ಲ, ಫೋಟೋನೂ ಒರೆಸಲ್ಲ. ಯಾಕಂದರೆ ಮಂಗಳವಾರ ಏನೂ ಒರ್ಸೋಕ್ಕೆ ಹೋಗಲ್ಲ ನಾನು. ಇತ್ತೀಚೆಗೆ ಫೋಟೋ ಜಾಸ್ತಿ ವಾರ ನಾನು ಫೋಟೋ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಯಾವಾಗಲೂ ಒಂದ್ಸಲ ಅಂದರೆ ಏನು ಅಷ್ಟೊಂದೇ ಏನು ಕಸರೇ ಇರೋಲ್ಲ, ಯಾವಾಗಲೂ ಒರೆಸ್ಕೊಂತೀನಿ. ಯಾವಾಗಲೂ ವಾರಕ್ಕೆ 8 ದಿನಕ್ಕೆ ಒಂದ್ಸಲ ತೆಗಿತಾ ಇರ್ತೀನಲ್ಲ, ಹಂಗಾಗಿ ಫೋಟೋ ಏನು ಧೂಳೇನು ಕೂತ್ಕೊಳ್ಳಲ್ಲ. ಹಂಗೆ ಇತ್ತು. ಆಮೇಲೆ ನಾನು ಇನ್ನೂ ಒಂದು ಹೇಳ್ತೀನಿ, ಏನು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಲು ಅಂತ ಇಟ್ಟಿದ್ದೆ ಫಸ್ಟು. ಇವಾಗ ಅದನ್ನು ನಾನು ಚೇಂಜ್ ಮಾಡಿದ್ದೀನಿ ಹೆಸರನ್ನ. ನನ್ನ ಚಾನಲಲ್ಲಿ ಶಾರದಾ ಕನ್ನಡತಿ ಬ್ಲಾಗ್ ಅಂತ ನಾನು ಯೂಟ್ಯೂಬ್ ನನ್ನ ಹೆಸ್ರು ನನ್ನ ಹೆಸ್ರು ಹಾಕ್ಕೊಂಡಿದ್ದೀನಿ ನಾನು. ರಾಯರು ಫೋಟೋ ಮಾತ್ರ ರಾಯರದೈತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಹೆಸ್ರು ನಂದೈತೆ. ಯಾಕೆ ಅಂದರೆ ಯಾರೋ ಹೇಳಿದ್ರು ನನಗೆ, ಅದು ಬೇಡ ಚೇಂಜ್ ಮಾಡಿಬಿಡಿ ಫೋಟೋ ಅಂತ ಹೆಸ್ರನ್ನ ಅಂದರು. ಅಂದರೆ ಬರೀ ರಾಘವೇಂದ್ರ ಸ್ವಾಮಿ ಫೋಟೋನೇ, ರಾಘವೇಂದ್ರ ಸ್ವಾಮಿಗೂ ಯೂಟ್ಯೂಬಲ್ಲಿ ಸಖತ್ತು ಎಲ್ಲ ವೀಡಿಯೋಗಳು ಬರ್ತಾನೆ ಇರ್ತಾವಲ್ವ, ಹಂಗಾಗಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೇ ನಾನು ಅದು ಬೇಡ ಅಂದ್ಬಿಟ್ಟು ಫಸ್ಟ್ ಟೈಮು ನನ್ನ ಹೆಸ್ರು ನನ್ನ ಚಾನಲ್ಗೆ ಹಾಕಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ನೋಡಿ, ನಮಗೂ ನಿಮ್ಮ ಸಪೋರ್ಟ್ ಇರಲಿ, ಕರ್ನಾಟಕದ ಜನದ ಆಶೀರ್ವಾದ ನಮಗೂ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಹಂಗಾಗಿ ನಾನು ಕನ್ನಡದ ಮಗಳಾದ್ರಿಂದ ಕನ್ನಡತಿ ಅಂತಲೇ ನನ್ನ ಯೂಟ್ಯೂಬ್ ಚಾನಲ್ ನಾನು ಹಾಕಿದ್ದೀನಿ. ನನಗೆ ಕನ್ನಡ ಅಂದರೆ ತುಂಬ ಇಷ್ಟವಾದ ಭಾಷೆ. ಕನ್ನಡ ಅಂದರೆ ನನಗೆ ಜೀವ. ಹಂಗಾಗಿ ಕನ್ನಡ ಅಂದರೆ ನಮಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಕನ್ನಡ ಅಂದರೆ ತುಂಬ ಪ್ರೀತಿ. ಅದಕ್ಕೋಸ್ಕರ ನಾನು ಕನ್ನಡತಿ ಅಂತಲೇ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಸುಮಾರು ದಿನದಿಂದ ಅಂದರೆ ನಾನು ಈ ಥರ ಏನಾದರೂ ಒಂದು ಹೆಸ್ರು ಏನಾದರೂ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಒಂದು ಸಿಕ್ತಲ್ಲ ಒಂದು ಐಡಿಯಾ, ಹಾಗಾಗಿ ಐಡಿಯಾ ಅಂದರೆ ನಾನು ಮಾಡಿದ್ದಲ್ಲ, ಯಾರೋ ಹೇಳಿದ್ರು, ಅವ್ರು ಹೇಳಿದ್ರಿಂದ ನಾನು ಚೇಂಜ್ ಮಾಡಿದೆ. ಅಂದರೆ ನಿನ್ನೆ ದಿನ ಅವ್ರು ಹೇಳಿದ್ದು ನನಗೆ, ಚೇಂಜ್ ಮಾಡಿದ್ರೆ ನಿಮ್ಮ ಹೆಸ್ರು ಯಾವ್ದಾದ್ರು ಬೇರೆದು ಇಡ್ರಿ ಅಂದರು. ನಂಗೆ ತುಂಬ ಖುಷಿ ಆಯಿತು. ಒಂದು ನಮಗೊಂದು ಐಡಿಯಾ ಕೊಟ್ರಲ್ವ, ಒಂದು ಉಪಾಯ ಕೊಟ್ಟರು, ಒಂದು ಐಡಿಯಾ ಕೊಟ್ಟರು ಅವರು. ಯೂಟ್ಯೂಬ್ ಚಾನಲ್ಗೆ ಹೆಸ್ರು ಚೇಂಜ್ ಮಾಡೋದ, ನನ್ನ ಮಗ ಚೇಂಜ್ ಮಾಡ್ದ. ಎಲ್ಲ ನೋಡಿ ನನ್ನ ವೀಡಿಯೋನ ಆಶೀರ್ವಾದ ಮಾಡಿ, ನಂಗೆ ಅಷ್ಟೇ ಸಾಕು. ನನ್ನ ಮಾತಲ್ಲಿ ಏನಾದರೂ, ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ, ಮತ್ತು ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ.
ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಾನು ಕನ್ನಡತಿ ಅಂತ ನಾನು ಯೂಟ್ಯೂಬ್ ಚಾನಲ್ಗೆ ಇಕ್ಕಿದ್ದೀನಿ. ನೀವೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡಲ್ಲ. ನಂಗೆ ಇಂಗ್ಲೀಷ್ ಬರೋದು ಇಲ್ಲ, ನಾನು ಇಂಗ್ಲೀಷಲ್ಲಿ ಮಾತಾಡಲ್ಲ. ನನಗೆ ಕನ್ನಡನೇ, ಕನ್ನಡದಲ್ಲೇ ಕಮೆಂಟ್ ಹಾಕಬೇಕು. ಹಾಕೋಂಥವ್ರು ಕನ್ನಡದಲ್ಲಿ ಹಾಕಿ. ನೀವು ಇಂಗ್ಲೀಷಲ್ಲಿ ಕಮೆಂಟ್ ಹಾಕಿದ್ರೆ ನಾನು ರಿಪ್ಲೈ ಕೊಡೋದು ಇಲ್ಲ, ನನಗೆ ಇಂಗ್ಲೀಷ್ ಬರೋದು ಇಲ್ಲ. ನನ್ನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನೋಡಿ. ಎಲ್ಲ ನಮ್ಮ ಅಪ್ಪಣ್ಣನ ಫೋಟೋಕ್ಕೂ ಇವತ್ತು ಹೂವು ಇಲ್ಲ. ಇರಲಿ ಬಿಡು, ನಮ್ಮ ಅಪ್ಪಣ್ಣಂಗೆ ಯಾವ ಹೂವು ಇಕ್ಕೂ ನಮ್ಮ ಅಪ್ಪಣ್ಣನ ಹಾಕ್ತಾನೇ ಇರ್ತಾರೆ. ಮುಂದಿನ ತಿಂಗಳು 29ಕ್ಕೆ ಬಂತು ಅವರು ಹುಟ್ಟಿದ ಹಬ್ಬ. ನಾನು ನಾಳೆ ಆಯುಧ ಪೂಜೆ, ಮನೆಗೆಲ್ಲ ಪೂಜೆ ಎಲ್ಲ ಮಾಡಬೇಕಾಯಿತು. ಈ ಸಲ ನಾನು ಆಯುಧ ಪೂಜೆ ಮಾಡಲ್ಲ, ಮಿಷಿನೆಲ್ಲ ಪೂಜೆ ಮಾಡಬೇಕಾಯಿತು. ದೀಪಾವಳಿಗೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಅಂದ್ರೇ ಆಗಲ್ಲ, ಇವತ್ತೂ ಎಲ್ಲ ಮಾಡಿದ ಮತ್ತು ನಾಳೆನೂ ಆಗಲ್ಲ. ಅದಕ್ಕೋಸ್ಕರ ಒಂದು ಸಲ ದೀಪಾವಳಿಗೆ ನಾನು ಮನೇಲಿ ಸ್ವಲ್ಪ ಮಿಷಿನ್ ಅವೆಲ್ಲ ಪೂಜೆ ಮಾಡಬೇಕು. ಆಯುಧ ಪೂಜೆ ಮಾಡೋಕ್ಕಾಗಲ್ಲ, ದೀಪಾವಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ನೋಡಿ, ಪೂಜೆ ಎಲ್ಲ ಆಯಿತು ನಂದು. ಅರಿಶಿನ ನಾನು ಈ ಥರನೇ ಹೆಚ್ಕೊಳ್ಳೋದು. ನಾನು ಮೊನ್ನೆ ನನ್ನ ಕೆಲಸದ ಈ ಥರ ಹಚ್ಕೊಂಡೋಗಿದ್ದೆ ಶುಕ್ರವಾರದ ದಿನ. ಅವರೆಲ್ಲ ನೋಡಿ ಅರಿಶಿನ ಸ್ವಲ್ಪ ಕಮ್ಮಿ ಹಚ್ಕೊ ಅಂತಾರೆ. ನಂಗೆ ನಿಜವಾಗ್ಲೂ ಆ ಥರ ಎಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ಅರಿಶಿನ ಇರೋದೇನಕ್ಕಲ್ವಾ ಎಲ್ಲರಿಗೂ ದುರ್ಗಾಷ್ಟಮಿಯ ಮತ್ತು ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ನಮ್ಮ ಕನ್ನಡ ನಾಡಿನ ಜನರಿಗೆಲ್ಲ ತಾಯಿ ಆಶೀರ್ವಾದ ಇರಲಿ. ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನಿಮಗೆಲ್ಲ. ನೋಡಿ, ಅರಿಶಿನ ಈ ಥರ ಹಚ್ಕೊಂಡಿದ್ದೀನಿ. ನಾಡ ದೇವತೆ ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಹಚ್ಕೊಂಡು ಅರಿಶಿನ ಈ ಥರ ಹಚ್ಕೊಳೋದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಸುಮಾರು ಜನಗಳು ಅರಿಶಿನ ಹಚ್ಕೊಂಡ್ರೆ ಏನೇನೋ ಮಾತಾಡ್ತಾರೆ. ನಾನು ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಹಚ್ಕೊತೀನಿ. ನಾನು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ, ಹಾಲು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ತರೋಣ ಅಂದ್ಬಿಟ್ಟು. ಹಾಲು ನನ್ನ ಮಗನಿಗೆ ಇತ್ತೀಚೆಗೆ ಒಂದು 2 ದಿವಸದಿಂದ ಹಾಲು ಕಾಯಿಸ್ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ಅವನು ಎದ್ದೇಳಲ್ಲ. ನನಗೆ ಅಂಗಡಿ ತನಕ ಹೋಗಿ ಬಂದು ಮನೆ ಕೆಲಸ ಮಾಡೋಷ್ಟು ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಂಗೆ ಅಂಗಡಿ ತನಕ ಬೆಳಗ್ಗೆ ಟೈಮ್ ಹೋಗಿ ಟೈಮ್ ಸಿಗೋದೇ ಇಲ್ಲ. ನಿಜವಾಗ್ಲೂ ಟೈಮ್ ಸಿಗೋಲ್ಲ ನನಗೆ. ಕೂತ್ಕೊಳ್ಳೋಕ್ಕೂ ನಂಗೆ ಟೈಮ್ ಸಿಗೋಲ್ಲ ನಿಜವಾಗ್ಲೂ. ಅಷ್ಟೊಂದು ಬೆಳಗ್ಗೆ ಎದ್ದಿದ ತಕ್ಷಣ ಹೋಗೋವರೆಗೂ ಕೆಲಸ, ಮತ್ತು ಸಂಜೆ ಬಂದರೆ ಒಂದು 5 ನಿಮಿಷ ಕೂತ್ಕೊತೀನಿ ಅಷ್ಟೇ. ಆಮೇಲೆ ಕೆಲಸ ಇದ್ದೇ ಇರುತ್ತೆ ನನಗೆ. ಹಾಗಾಗಿ ಹಾಲು ತರೋಕ್ಕೆ ಟೈಮ್ ಇರಲಿಲ್ಲ. ಅಂಗಡಿ ಹತ್ರ ಬಂದೆ. ಈ ಅಣ್ಣ ತುಂಬ ಒಳ್ಳೆಯವರು ಪಾಪ. ನಾನು ಇಲ್ಲಿ ಬಂದು ಸೇರ್ಕೊಂಡಾಗಲಿಂದ ಏನಾದ್ರು ಸಾಲ ಕೊಡೋದು, ಮತ್ತು ಇವಾಗ ನೋಡಿ ಅರ್ಧ ಲೀಟ್ರ್, ನಾನು 1/4 ಲೀಟ್ರ್ ಕೇಳಿದ್ರೆ ಅರ್ಧ ಲೀಟ್ರೇ ಕೊಟ್ಟರು. ಹೋಗಕ್ಕ 1/4 ಲೀಟ್ರದ್ದೇ ದುಡ್ಡು ಕೊಡೋಕ್ಕ ಸಾಕು ನನಗೆ ಅಂತ. ನನಗೂ ಬೇಡಣ ಅಂದ್ರೂ ಅರ್ಧ ಲೀಟ್ರೇ ಕೊಟ್ಟವ್ರೆ. ಪಾಪ ತುಂಬ ಒಳ್ಳೆಯವರು. ನಾನೇನಾದರೂ ಕೇಳಿದ್ರೆ ಸಾಲ ಎಲ್ಲ ಕೊಡ್ತೈತೀವಣ್ಣ. ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ನಾವು ನಿಜವಾಗ್ಲೂ ಏನೂ ಮರಿಬಾರ್ದು. ನಮ್ಮ ಕಷ್ಟದಲ್ಲಿದ್ದಾಗೆಲ್ಲ ಹೆಲ್ಪ್ ಮಾಡ್ತಾರಲ್ವ, ಅಂಥವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಇವತ್ತಿನ ನನ್ನ ಬ್ಲಾಗು. ಆಮೇಲೆ ನಿಂಬೆಹಣ್ಣು, ಹಂಗೆ ನಿಂಬೆಹಣ್ಣು ತಗೊಂತಿದ್ದೆ. 5 ರೂಪಾಯಿ ಒಂದು ನಿಂಬೆಹಣ್ಣು ಅಂತು. ನಿಂಬೆಹಣ್ಣು ದಪ್ಪ ಇದ್ವು, ಸ್ವಲ್ಪ ಚೆನ್ನಾಗಿದ್ವು ನಿಂಬೆಹಣ್ಣು. ನೋಡು ಈ ತಗೊಳ್ಳೋಣ ಅಂದ್ಬಿಟ್ಟು ಕೇಳ್ತಾಯಿದ್ದೆ, ಕೊಡ್ತು ನಿಂಬೆಹಣ್ಣು ತಗೊಂಡೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಆಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಇವ್ರ ಅಂಗಡೀಲಿ ಪಾಪ ಯಾವಾಗಾದರೂ ಒಂದು 20 ರೂಪಾಯಿ 30 ರೂಪಾಯಿ ಸಾಲ ಕೇಳಿದ್ರೆ ಕೊಟ್ಟೇ ಕೊಡ್ತೈತವ ಅಣ್ಣ ನಿಜವಾಗ್ಲೂ. ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.